ಇನ್ನು ಗೋಡೆ ಕುಸಿತ ದುರಂತದ ಬಗ್ಗೆ ಪ್ರಧಾನಿ ಮೋದಿ ಪಿಎಂ ವೋಟ್ ಮೂಲಕ ಟ್ವೀಟ್ ಮಾಡಿದ್ದು, ಸಂಭವಿಸಿದ ಅನಾಹುತ ಅತ್ಯಂತ ದುರದೃಷ್ಟಕರ, ದುಃಖತಪ್ತ ಕುಟುಂಬಗಳಿಗೆ ಸಂತಾಪಗಳು, ಗಾಯಗೊಂಡವರು ಶೀಘ್ರವಾಗಿ ಚೇತರಿಸಿಕೊಳ್ಳಲಿ ಅಂತ ಪ್ರಾರ್ಥನೆ ಮಾಡ್ತೀನಿ. ಮೃತರ ಕುಟುಂಬಕ್ಕೆ ಪ್ರಧಾನಮಂತ್ರಿ ರಾಷ್ಟ್ರೀಯ ಪರಿಹಾರ ನಿಧಿಯಿಂದ ತಲಾ 2 ಲಕ್ಷ ರೂಪಾಯಿ ಮತ್ತು ಗಾಯಗೊಂಡವರಿಗೆ 50,000 ಪರಿಹಾರ ನೀಡುವುದಾಗಿ ಘೋಷಣೆ ಮಾಡಿದ್ದಾರೆ. ಬೋರಿಂಗ್ ಆಸ್ಪತ್ರೆ ಕಾಂಪೌಂಡ್ ಬಿದ್ದ ಸ್ಥಳದಿಂದ 100 ಮೀಟರ್ ಅಂತರದಲ್ಲೇ ಮತ್ತೊಂದು ಸಾವು ಸಂಭವಿಸಿದೆ. ಬಟ್ಟೆ ಖರೀದಿ ಮಾಡಲಿಕ್ಕೆ ಶಿವಾಜಿನಗರಕ್ಕೆ ತಾಯಿ ಜೊತೆಗೆ ಆಗಮಿಸಿದ್ದಂತ ಸುಫಿಯಾನ್ ಗಾಡಿ ಪಾರ್ಕಿಂಗ್ ಮಾಡುವಂತ ಸಂದರ್ಭದಲ್ಲಿ ವಿದ್ಯುತ್ ಸ್ಪರ್ಶಿಸಿ ಮೃತಪಟ್ಟಿದ್ದಾರೆ. ಗೋಡೆ ಬಿದ್ದ ಪರಿಣಾಮ ವಿದ್ಯುತ್ ಕಂಬಕ್ಕೆ ಹಾನಿಯಾಗಿ ವಿದ್ಯುತ್ ಶಾಕ್ ಹೊಡೆದಿದೆ. ಮಗ ಸತ್ತಿರುವಂತ ಸುದ್ದಿ ಕೇಳಿ ತಾಯಿ ಕೂಡ ಆಘಾತಕ್ಕೆ ಒಳಗಾಗಿ ಬೋರಿಂಗ್ ಆಸ್ಪತ್ರೆ ಸೇರಿದ್ದಾರೆ. ನಮ್ಮನ್ನು ಯಾರು ಕೂಡ ಏನಾಗಿದೆ ಅಂತ ಕೇಳ್ತಾ ಇಲ್ಲ ಅಂತ ಸುಫಿಯಾನ್ ಸಂಬಂಧಿ ಅಮನ್ ಹೇಳಿದ್ದಾರೆ. ಹುಡುಗ ಫಸ್ಟ್ PU ಪಾಸ್ ಆಗಿಬಿಟ್ಟಿರೋದ್ರಿಂದ ತಾಯಿ ಜೊತೆ ಬಟ್ಟೆ ತಗೊಳ್ಳೋಂತ ಮನೆಯಿಂದ ಬಂದಿದ್ದಾನೆ. ಮಳೆ ಬರ್ತಾ ಇದೆ ಅಂತ ಸೈಡಾಗಿ ಹಾಕಿದ್ದಾನೆ. ಮಳೆ ಬರ್ತಾ ಇದೆ, ಗಾಡಿ ಸೈಡಾಗಿ ಹೋಗಿ ಪಾರ್ಕ್ ಮಾಡೋದು, ತಾಯಿ ಸೈಡಾಗಿ ನಿಲ್ಕೊಂಡಿದ್ದಾರೆ. ಆ ಕಂಬದಲ್ಲ, ಬೆಸ್ಕಾಂ ಕಂಬದಲ್ಲಿ ಸಡನ್ ಶಾಕ್ ಹೊಡೆದಿದೆ. ಗೋಡೆ ಅಕಸ್ಮಾತ್ ಬಿದ್ದೋಗಿದಾರಲ್ಲ, ಆ ಗೋಡೆದಲ್ಲಿ ವೈರ್ ಕಟ್ ಆಗಿಬಿಟ್ಟು ಸಡನ್ ಶಾಕ್ ಆಗಿದೆ. ಸ್ಪಾಟ್ನಲ್ಲಿ ಡೆತ್ ಆಗಿದ್ದಾನೆ ಹುಡುಗ. ಪಾಪ ಅವ್ರ ತಾಯಿ ಇವಾಗ ಅವ್ರ ಜೊತೆ ಆಗಿದ್ದವರು ಅವರು ಅನ್ಕಾನ್ಸಿಯಸ್ ನಲ್ಲಿದ್ದಾರೆ. ಪಾಪ स्लीपर सेल करते थे हिंग 20-30 साल से कर रही मानছে 1.5 साल का एक 4 साल की बच्ची है. समझे मदद को वापस ला दो. उन्हें 2 जने भाइयां करते थे, 5 काम करते थे. उन्होंने सडन ऐसा हुआ सो ಬೆಂಗಳೂರಿನಲ್ಲಿ ವರುಣಾರ್ಭಟಕ್ಕೆ ನಿನ್ನೆ ಕಬ್ಬನ್ ಪಾರ್ಕ್ ಜಲಾವೃತವಾಗಿತ್ತು. ಕಬ್ಬನ್ ಪಾರ್ಕ್ ಭದ್ರತೆಗೆ ಅಳವಡಿಸಿದ್ದ 10 ಅಡಿ ಎತ್ತರದ ಕಬ್ಬಿಣದ ಗೇಟ್ ನೆಲಕ್ಕೆ ಬಿದ್ದು ಅವಾಂತರವೇ ಸೃಷ್ಟಿಯಾಗಿತ್ತು. ಇತ್ತ ಕಬ್ಬನ್ ಪಾರ್ಕ್ ಕೆರೆ ತುಂಬಿ ಪಾದಚಾರಿ ಹೋಗುವ ರಸ್ತೆಯೂ ಜಲಾವೃತವಾಗಿತ್ತು. ಬೆಂಗಳೂರಿನಲ್ಲಿ ಸುರಿದ ಧಾರಾಕಾರ ಮಳೆಗೆ ಹಲವೆಡೆ ಮರಗಳು ಧರೆಗುರುಳಿವೆ. ಕೆಆರ್ ಸರ್ಕಲ್ ಬಳಿ ರಸ್ತೆ ಮೇಲೆ ಬೃಹತ್ ಮರ ಬಿದ್ದಿದೆ. ಈ ವೇಳೆ ಟ್ರಾಫಿಕ್ ಜಾಮ್ ಉಂಟಾಯಿತು. ಸದ್ಯ ಯಾವುದೇ ಪ್ರಾಣಹಾನಿ ಸಂಭವಿಸಿಲ್ಲ. ಸಿಎಂ ಗೃಹ ಕಚೇರಿ ಕೃಷ್ಣ ಬಳಿ ಮಳೆಯಿಂದಾಗಿ ಅವಾಂತರ ನಡೆದು ಹೋಗಿದೆ. ಕುಮಾರಕೃಪಾ ರಸ್ತೆ ಬಳಿ ಮರವು ಧರೆಗುರುಳಿರೋದು, ಜೊತೆಗೆ ರಸ್ತೆ ಮೇಲೆ ಗಾಲ್ಫ್ ಕ್ಲಬ್ಗೆ ಸೇರಿದ ಹಲವು ಕಂಬಗಳು ಬಿದ್ದಿವೆ. ಬೃಹತ್ ಕ್ರೇನ್ಗಳ ಮೂಲಕ ಕಂಬಗಳನ್ನು ತೆರವು ಮಾಡಲಾಯಿತು. ನಿನ್ನೆ ಸಂಜೆ ಸುರಿದಂಥ ಬಿರುಗಾಳಿ ಮಳೆಗೆ HSR ಲೇಔಟ್ ಜಲಾವೃತ ಆಗಿತ್ತು. ಹಲವು ರಸ್ತೆಗಳು ಸಂಪೂರ್ಣ ಜಲಾವೃತ ಆಗಿತ್ತು. ಕೆಲವು ಕಡೆ ತಗ್ಗು ಪ್ರದೇಶದ ಮನೆಗಳಿಗೆ ಮಳೆ ನೀರು ನುಗ್ಗಿದೆ. ಮನೆಗಳಿಗೆ ತೆರಳಿಕ್ಕೆ ನಿವಾಸಿಗಳು ಪರದಾಟವನ್ನು ಮಾಡುವಂತಾಗಿತ್ತು. ರಸ್ತೆಗಳಲ್ಲಿ 3-4 ಅಡಿಯಷ್ಟು ನೀರು ತುಂಬಿದ್ರಿಂದ ಜನ ಪರದಾಡ್ತಾ ಇದ್ರು. ಬೆಂಗಳೂರಿನಲ್ಲಿ ಧಾರಾಕಾರ ಮಳೆ ಹಿನ್ನೆಲೆಯಲ್ಲಿ ಚಲಿಸ್ತಾ ಇದ್ದಂಥ ತಾರ್ ಕಾರಿನ ಮೇಲೆ ಮರ ಬಿದ್ದಿದೆ. ಅದೃಷ್ಟವಶಾತ್ ಸ್ವಲ್ಪದರಲ್ಲೇ ಯುವತಿ ಬಚಾವಾಗಿದ್ದಾರೆ. ಮರ ಬಿದ್ದು ತಾರ್ ಜೀಪ್ ಜಖಂಗೊಂಡಿದೆ. ಮರ ಬೀಳುವಂಥ ದೃಶ್ಯ ಡ್ಯಾಶ್ ಕ್ಯಾಮೆರಾದಲ್ಲಿ ಸೆರೆಯಾಗಿದೆ. ಬೆಂಗಳೂರಿನ ಬುಲ್ ಟೆಂಪಲ್ ರಸ್ತೆಯಲ್ಲಿ ಚಲಿಸುತ್ತಿದ್ದ ವಾಹನದ ಮೇಲೆ ಬೃಹತ್ ಮರವೊಂದು ಬಿದ್ದ ಪರಿಣಾಮ ಇಕೋ ವ್ಯಾನ್ ಚಾಲಕನಿಗೆ ಗಂಭೀರ ಗಾಯಗಳಾಗಿದೆ. ಚಾಲಕನು ಸಾವು ಬದುಕಿನ ಮಧ್ಯೆ ಹೋರಾಟ ನಡೆಸುತ್ತಿದ್ದು, ತಕ್ಷಣವೇ ಚಾಲಕನನ್ನ ವಿಕ್ಟೋರಿಯಾ ಆಸ್ಪತ್ರೆಗೆ ರವಾನೆ ಮಾಡಲಾಯಿತು. ವ್ಯಾನ್ ಚಾಲಕ ಬದುಕುಳಿಯೋದು ಅನುಮಾನ ಅಂತ ಹೇಳಿದ್ದಾರೆ ಪ್ರತ್ಯಕ್ಷದರ್ಶಿಗಳು. ಮರ ಬಿದ್ದಿರೋ ತೀವ್ರತೆಗೆ ವಾಹನ ಸಂಪೂರ್ಣವಾಗಿ ಜಖಂಗೊಂಡಿದೆ. ಬೆಂಗಳೂರಿನ ವರುಣಾರ್ಭಟಕ್ಕೆ ಕೆಆರ್ ಸರ್ಕಲ್ನ ಅಂಡರ್ ಪಾಸ್ ಸಂಪೂರ್ಣ ಜಲಾವೃತವಾಗಿತ್ತು. ಹೀಗಾಗಿ ವಾಹನ ಸಂಚಾರ ತಾತ್ಕಾಲಿಕವಾಗಿ ಸ್ಥಗಿತಗೊಂಡಿತ್ತು. ನಂತರ ಸ್ಥಳದಲ್ಲಿ ಬೀಡು ಬಿಟ್ಟಂತ ಪೊಲೀಸರು ಬ್ಯಾರಿಕೇಡ್ ಅನ್ನು ಹಾಕಿ ಯಾವುದೇ ಅನಾಹುತ ಸಂಭವಿಸದಂತೆ ಮುಂಜಾಗ್ರತಾ ಕ್ರಮವನ್ನು ಕೈಗೊಂಡಿದ್ರು. ಜಯನಗರದಲ್ಲಿರುವಂಥ ಶಾಪಿಂಗ್ ಕಾಂಪ್ಲೆಕ್ಸ್ಗೂ ಮಳೆ ನೀರು ನುಗ್ಗಿತ್ತು. ಅಂಗಡಿ ಮಾಲೀಕರು ತಮ್ಮ ವಸ್ತುಗಳ ರಕ್ಷಣೆಗಾಗಿ ಪರದಾಟವನ್ನು ಮಾಡಿದರು. ಇನ್ನು ಶಾಪಿಂಗ್ ಮಾಡಲಿಕ್ಕೆ ಬಂದಿದ್ದಂಥ ಗ್ರಾಹಕರು ಕೂಡ ಮಳೆ ನೀರು ನುಗ್ಗಿದ್ರಿಂದ ಸಂಕಷ್ಟಕ್ಕೆ ಸಿಕ್ಕಾಕೊಂಡಿದ್ರು. ಬೆಂಗಳೂರಿನ ಚರ್ಚ್ ಸ್ಟ್ರೀಟ್ನಲ್ಲಿರುವಂಥ ಬುಕ್ ವರ್ಮ್ ಶಾಪ್ ಸಹ ಮಳೆಯಿಂದ ಜಲಾವೃತ ಆಗಿತ್ತು. ಬುಕ್ ಶಾಪ್ ಮುಂಭಾಗ ಆಲಿಕಲ್ಲು ಮಳೆಯಾಗಿದ್ದು, ಶಾಪ್ನಲ್ಲಿ 2 ಅಡಿಯಷ್ಟು ಮಳೆ ನೀರು ನಿಂತಿತ್ತು. 5,000ಕ್ಕೂ ಹೆಚ್ಚು ಪುಸ್ತಕಗಳು ನೀರು ಪಾಲಾಗಿತ್ತು. 1 ಗಂಟೆಗಳ ಕಾಲ 2 ಅಡಿ ಮಳೆ ನೀರು ನಿಂತಿದ್ದಂಥ ಪರಿಣಾಮ 15 ಲಕ್ಷಕ್ಕೂ ಹೆಚ್ಚು ಮೌಲ್ಯದ ಪುಸ್ತಕ ನೀರು ಪಾಲಾಗಿರುವಂಥ ಘಟನೆ ಜರುಗಿದೆ. ಜೋರಾಗಿ ಮಳೆ ಬಂದಿದೆ. ಆದರೆ ಈ ಸಲ ಏನಾಯ್ತು ಅಂದರೆ ಆಳೆಕಲ್ ಮಳೆಯಿಂದಾಗಿ ಆಣೆಕಲ್ಲು ಏಲ್ ಸ್ಟೋನ್ ಇದೆ, ಅದು ನೀರು ಮೂವ್ಮೆಂಟ್ನ ಸ್ವಲ್ಪ ಸ್ಲೋ ಮಾಡುತ್ತೆ. ಆ ನೀರು ಮೂವ್ಮೆಂಟ್ ಸ್ಲೋ ಆದ ತಕ್ಷಣ ಅದು ಫ್ಲಡ್ ಆಗುತ್ತೆ. ಹೊರಗಡೆ ಫ್ಲಡ್ ಆಗಿ ನಾವು ಎಕ್ಸ್ಪೆಕ್ಟ್ ಮಾಡಿರಲಿಲ್ಲ, ಯಾಕೆಂದರೆ ಇದುವರೆಗೂ ಯಾವತ್ತೂ ಆಗಿರಲಿಲ್ಲ.
ಫಾರ್ ದ ಫಸ್ಟ್ ಟೈಮ್ ಇದೆಲ್ಲ ನಾವು ಪಕ್ಕದಲ್ಲಿ ಗೋಡನ್ ಇದೆ, ಅಲ್ಲೇ ಇಲ್ಲ ಅಂತಂದ್ರೆ ಒಂದು 3,000 ಬುಕ್ಸ್, ಅದನ್ನ ಗೋಡನ್ ಒಳಗಡೆ ಜಾಸ್ತಿ ನೀರು ಹೋಗಿತ್ತು, ಅಲ್ಲೇ ಹೆಚ್ಚು ಕಡಿಮೆ 3,000 ಬುಕ್ಸ್ ಇದೆ. ಇಲ್ಲೆಲ್ಲ ಹೆಚ್ಚು ಕಡಿಮೆ 1,500 ಅಷ್ಟು ಬುಕ್ಸ್ ಡ್ಯಾಮೇಜ್ ಇದೆ. ಸೊ 4,000 ಅಷ್ಟು ಬುಕ್ಸ್ ಡ್ಯಾಮೇಜ್ ಆಗಿರ್ಬೋದು. ಜೋರಾಗಿ ಮಳೆ ಬಂದಿತ್ತು. ಬೆಂಗಳೂರಿನಲ್ಲಿ ಮತ್ತೊಂದು ಗೋಡೆ ಕುಸಿತವಾಗಿದೆ. ಚಾಮರಾಜಪೇಟೆಯಲ್ಲಿ ರಸ್ತೆ ಬದಿ ಇದ್ದ ಗೋಡೆ ಕುಸಿತಗೊಂಡಿರುವುದು. ಮಳೆ ನೀರ ರಭಸಕ್ಕೆ ಗೋಡೆ ಕುಸಿದು ಪಕ್ಕದ ಅಪಾರ್ಟ್ಮೆಂಟ್ಗೆ ನೀರು ನುಗ್ಗಿದೆ. ಇದರ ಪರಿಣಾಮ ಅಪಾರ್ಟ್ಮೆಂಟ್ನಿಂದ ಜನ ಹೊರಕ್ಕೆ ಬಂದಿದ್ದಾರೆ. ಅಲ್ಲದೆ ಕಮರ್ಷಿಯಲ್ ಸ್ಟ್ರೀಟ್ನಲ್ಲಿ ರಸ್ತೆಯಲ್ಲಿ ಮೊಣಕಾಲಿನಷ್ಟು ಎತ್ತರದ ನೀರು ಹರಿದಿದ್ದು ಆಟೋ ಚಾಲಕರು ಪರದಾಟ ನಡೆಸಿದರು. ಇನ್ನು ಭಾರಿ ಮಳೆಗೆ ಬೆಂಗಳೂರಿನ ಚಿಕ್ಕಪೇಟೆ ಕೂಡ ಜಲಾವೃತವಾಗಿತ್ತು. ಜಲಾವೃತವಾಗಿದ್ದ ನೀರಲ್ಲಿ ಯುವಕನೊಬ್ಬ ಆಟವಾಡಿದ್ದಾನೆ. ರಸ್ತೆಯಲ್ಲಿ ನಿಂತಿದ್ದ ನೀರಲ್ಲಿ ದೋಣಿಯ ಮೂಲಕ ಪ್ರಯತ್ನ ಪಟ್ಟಿದ್ದಾನೆ. ಕೋಲಾರ ಜಿಲ್ಲೆಯಲ್ಲಿ ಗುಡುಗು ಸಹಿತ ಜೋರು ಮಳೆಯಾಗಿದೆ. 1 ಗಂಟೆ ಸುರಿದಂಥ ಮಳೆಯಿಂದ ದೊಡ್ಡಮಲದೊಡ್ಡಿ ಗ್ರಾಮದಲ್ಲಿ ಮಾವು ನೆಲಕ್ಕೆ ಉದುರಿ ಬಿದ್ದಿದೆ. ಅರಿಕುಂಟಿ ಸೇರಿದಂತೆ ಹಲವೆಡೆ ಮಾವು ಬೆಳೆ ನಾಶವಾಗಿತ್ತು. 10 ಎಕರೆ ಮಾವು ಬೆಳೆದಂಥ ರೈತರು ಕಂಗಾಲಾಗಿದ್ದಾರೆ. 100 ಟನ್ ಮಾವಿನ ಹಣ್ಣು ನೆಲಕ್ಕುರುಳಿ ಬಿದ್ದ ಪರಿಣಾಮ ನಷ್ಟ ಪರಿಹಾರ ನೀಡಬೇಕು ಅಂತ ರೈತರು ಒತ್ತಾಯವನ್ನು ಮಾಡಿದ್ದಾರೆ. ಚಾಮರಾಜನಗರದಲ್ಲಿ ಬಿಳಿಗಿರಿ ರಂಗನ ಬೆಟ್ಟದಲ್ಲಿ ಭಾರೀ ಮಳೆ ಆಗಿದೆ. 1 ಗಂಟೆಗೂ ಹೆಚ್ಚು ಕಾಲ ಸುರಿದಂಥ ಮಳೆಯಿಂದ ಅರಣ್ಯ ಪ್ರದೇಶಕ್ಕೆ ಮಳೆರಾಯ ತಂಪೆರೆದಿದ್ದಾರೆ. ಮಳೆಯಲ್ಲಿ ಬಿಳಿಗಿರಿ ರಂಗನಾಥ ಸ್ವಾಮಿಯ ರಥ ತೊಯ್ದು ಹೋಗಿದೆ. ಮಹತ್ವದ ರಾಜ್ಯ ಸಚಿವ ಸಂಪುಟ ಸಭೆ ನಡೆಯಲಿದ್ದು, ಸಭೆಯಲ್ಲಿ ಹಲವು ಅಭಿವೃದ್ಧಿ ಕಾರ್ಯಗಳಿಗೆ ಅನುಮೋದನೆ ನೀಡುವ ಸಾಧ್ಯತೆಗಳಿವೆ. ಕಳೆದ ಕ್ಯಾಬಿನೆಟ್ನಲ್ಲಿ ಮುಂದೂಡಲಾಗಿದ್ದ ರಾಮನಗರದಲ್ಲಿ ಜಿಬಿಎ ಉಪನಗರ ನಿರ್ಮಾಣಕ್ಕೆ ಆಡಳಿತಾತ್ಮಕ ಅನುಮೋದನೆ, ಕೇಂದ್ರ ಪುರಸ್ಕೃತ ಹೈದರಾಬಾದ್ ಬೆಂಗಳೂರು ಹೈಸ್ಪೀಡ್ ರೈಲ್ವೆ ಕಾರಿಡಾರ್ ಅನುಷ್ಠಾನಕ್ಕೆ ತಾತ್ವಿಕ ಅನುಮೋದನೆ, ಬೆಂಗಳೂರು ಬೀದರ್ ಕಲಬುರಗಿ ಬೆಂಗಳೂರು ವಿಮಾನ ಸೇವೆ ನಿರ್ವಹಣೆಗೆ 1 ವರ್ಷಕ್ಕೆ 28.47 ಕೋಟಿ ಪ್ರೋತ್ಸಾಹ ಧನ ನೀಡೋಕೆ ಒಪ್ಪಿಗೆ ಸೇರಿ ಹಲವು ಯೋಜನೆಗಳಿಗೆ ಅನುಮೋದನೆ ನೀಡೋ ಸಾಧ್ಯತೆಗಳಿವೆ. ರಾಜ್ಯದ 2 ಕ್ಷೇತ್ರಗಳ ಉಪಚುನಾವಣೆಯಲ್ಲಿ 2 ಕ್ಷೇತ್ರಗಳನ್ನು ಗೆಲ್ತೇವೆ. ದಾವಣಗೆರೆಯಲ್ಲಿ ಲೀಡ್ ಕಡಿಮೆ ಆಗಬಹುದು, ಆದರೆ 2 ಕ್ಷೇತ್ರ ಗೆಲ್ತೇವೆ ಅಂತ ಸಚಿವ ರಾಮಲಿಂಗಾರೆಡ್ಡಿ ಹೇಳಿದ್ದಾರೆ. ಪಂಚರಾಜ್ಯ ಚುನಾವಣೆಯಲ್ಲಿ ಎಲ್ಲ ಕಡೆಯೂ ಇಂಡಿಯಾ ಒಕ್ಕೂಟ ಗೆಲ್ಲಲಿದೆ. ಅಸ್ಸಾಂ, ಪಾಂಡಿಚೇರಿ, ಪಶ್ಚಿಮ ಬಂಗಾಳ, ತಮಿಳುನಾಡು, ಕೇರಳದಲ್ಲೂ ಕೂಡ ಗೆಲ್ತೇವೆ. ಕೇರಳದಲ್ಲಿ 2 ಅಂಕಿಯನ್ನ ಬಿಜೆಪಿ ದಾಟಲ್ಲ ಅಂತ ಸಾರಿಗೆ ಸಚಿವ ರಾಮಲಿಂಗಾರೆಡ್ಡಿ ಭವಿಷ್ಯ ನುಡಿದಿದ್ದಾರೆ. ಲೀಡ್ ಕಡಿಮೆ ಆಗ್ಬೋದು, ಗೆಲ್ತೀವಿ ಅಂತ. ಬಾಗಲಕೋಟೆನೂ ಗೆಲ್ತೀವಿ. ಅಲ್ಲ, ಮುಸ್ಲಿಂ ಮತಗಳು ತಪ್ಪುತ್ತೆ ದಾವಣಗೆರೆಯಲ್ಲಿ ಬಿಜೆಪಿ ಅಥವಾ ಬೇರೆ ಪಾರ್ಟಿ ರಿಸಲ್ಟ್ ಬಂದ್ಮೇಲೆ ಕೇಳಿ. ಸ್ವಲ್ಪ ಲೀಡ್ ಕಡಿಮೆ ಆಗ್ಬೋದು, ನಾವು ಗೆಲ್ತೀವಿ. 2 ಕಡೆನೂ ಗೆಲ್ತೀವಿ. ಬಾಗಲಕೋಟೆನೂ ಗೆಲ್ತೀವಿ. ಚಿತ್ರದುರ್ಗದಲ್ಲಿ ಯಡಿಯೂರಪ್ಪ ಅಭಿಮಾನೋತ್ಸವ ಕಾರ್ಯಕ್ರಮ ನಿಗದಿಯಾಗಿದ್ದು, ಕಾರ್ಯಕ್ರಮ ನಡೆಯುವ ಸ್ಥಳಕ್ಕೆ ಬಿಜೆಪಿ ರಾಜ್ಯಾಧ್ಯಕ್ಷ ಬಿವೈ ವಿಜಯೇಂದ್ರ ಭೇಟಿ ನೀಡಿ ಪರಿಶೀಲನೆ ಮಾಡಿದ್ದಾರೆ. ಪೆಂಡಾಲ್ ಕಾಮಗಾರಿ ವೀಕ್ಷಣೆ ಮಾಡಿದ ಬಿವೈ ವಿಜಯೇಂದ್ರ, ಸಂಸದ ಗೋವಿಂದ ಕಾರಜೋಳ ಅವರ ಬಯಕೆಯಂತೆ ಇಲ್ಲಿ ಕಾರ್ಯಕ್ರಮ ನಡೆಸಲಾಗುತ್ತಿದೆ. ರಾಜ್ಯದ ಎಲ್ಲ ಜಿಲ್ಲೆಗೆ ಚಿತ್ರದುರ್ಗ ಮಧ್ಯಸ್ಥಳ. ನಾಡು ಕಂಡ ಅಪ್ರತಿಮ ಹೋರಾಟಗಾರ ಬಿಎಸ್ ಯಡಿಯೂರಪ್ಪ. ಬಡವರ ರೈತರ ಪರ ಹೋರಾಟ ಮಾಡಿ ಮುಖ್ಯಮಂತ್ರಿ ಸ್ಥಾನ ಪಡೆದವರು. ನಾಡಿನ ಜನತೆ ಯಡಿಯೂರಪ್ಪ ಅವರ ನಾಯಕತ್ವವನ್ನ ಗುರುತಿಸಿ ಸಿಎಂ ಮಾಡಿದವರು. ಅವರ ಅದೃಷ್ಟದ ಸಿಎಂ ಅಲ್ಲ, ಪರಿಶ್ರಮದಿಂದ ಬಂದಂತಹ ಸಿಎಂ ಅಂತ ಹೇಳಿದರು. ಹಿರಿಯರಾಗಿರುವಂತಹ ಮಾಜಿ ಉಪಮುಖ್ಯಮಂತ್ರಿಗಳು ಮತ್ತು ಚಿತ್ರದುರ್ಗ ಕ್ಷೇತ್ರದ ಜನಪ್ರಿಯ ಸಂಸದರಾಗಿರುವಂತಹ ಗೋವಿಂದ ಕಾರಜೋಳಜಿಯವರು ಅವರಲ್ಲಿ ಸಂಸದರಾಗಿರುವ ಕಾರಣದಿಂದ ಇಲ್ಲ ನಾವು ಚಿತ್ರದುರ್ಗದಲ್ಲೇ ಮಾಡಬೇಕು ಅನ್ನೋ ಬಯಕೆ ಅವ್ರದ್ದು ಕೂಡ ಇದೆ. ನಾನು ಯಾವಾಗಲೂ ಕೂಡ ಒಂದು ಮಾತನ್ನು ಹೇಳ್ತಾ ಇರ್ತೇನೆ, ಅವರ ಅದೃಷ್ಟದ ಮುಖ್ಯಮಂತ್ರಿಗಳಲ್ಲ, ತಮ್ಮ ಜೀವನದುದ್ದಕ್ಕೂ ಕೂಡ ಹೋರಾಟಗಳನ್ನು ಮಾಡ್ಕೊಂಡು ಬಂದು ಅವ್ರ ಜೀವನದಲ್ಲಿ ಯಾವತ್ತೂ ಕೂಡ ಮುಖ್ಯಮಂತ್ರಿ ಆಗಬೇಕು ಮತ್ತೊಂದು ಅಂತೇಳಿ ಬಯಸಿದವರಲ್ಲ. ಆದರೆ ಕಾಲಕ್ರಮೇಣ ನಾಡಿನ ಜನತೆ ಯಡಿಯೂರಪ್ಪನವರಲ್ಲಿ ನಾಯಕತ್ವ ಗುಣವನ್ನು ಗುರುತಿಸಿ, ಬಡವರ ಪರವಾಗಿರ್ತಕ್ಕಂಥ ಕಾಳಜಿಯನ್ನು ಗುರುತಿಸಿ ಅವರನ್ನು ಅಷ್ಟು ಎತ್ತರಕ್ಕೆ ತೆಗೆದುಕೊಂಡು ಹೋಗಿದ್ದಾರೆ. ಬೆಳೀತಾ ಇರತಕ್ಕಂಥ ರಾಜಕಾರಣಿಗಳಿಗೆ ಪ್ರತಿಯೊಬ್ಬರು ಕೂಡ ಅವ್ರ ಪ್ರೇರಣೆ. ಹಾಗಾಗಿ ಅವರ ಒಂದು 50 ವರ್ಷದ ಒಂದು ಈ ರಾಜಕೀಯ ಪಯಣ ಅರ್ಥಪೂರ್ಣವಾಗಿ ಎಲ್ಲ ಸಮಾಜ, ಎಲ್ಲ ವರ್ಗದ ಗುರು ಹಿರಿಯರನ್ನು ಸೇರಿಸಿ ಒಂದು ಕಡೆ ನಾಡಿನ ಮೂಲೆಗಳಿಂದ ಇವತ್ತು ಅವರ ಅಭಿಮಾನಿಗಳು ಬಂದು ಈ ಕಾರ್ಯಕ್ರಮ ಮಾಡಬೇಕು ಅಂತೇಳಿ ಅಪೇಕ್ಷೆನ ವ್ಯಕ್ತಪಡಿಸಿದಂಥ ಸಂದರ್ಭದಲ್ಲಿ
BS ಯಡಿಯೂರಪ್ಪನವರ ಅಭಿಮಾನೋತ್ಸವ ಕಾರ್ಯಕ್ರಮವನ್ನು ಆಯೋಜನೆ ಮಾಡಿದ್ದೇವೆ. ಸರ್ಕಾರದ ವಿರುದ್ಧ ಸಾರಿಗೆ ನೌಕರರು ಮತ್ತೆ ಸಿಡಿದಿದ್ದಾರೆ. ಸರ್ಕಾರದೊಂದಿಗೆ ಸಾರಿಗೆ ನೌಕರರ ಸಭೆ ವಿಫಲವಾದಂಥ ಹಿನ್ನೆಲೆಯಲ್ಲಿ ಮೇ 20ರಂದು ಸಾರಿಗೆ ಮುಷ್ಕರಕ್ಕೆ ಮುಂದಾಗಿದ್ದಾರೆ. ಮೇ 20ರಂದು 4 ಸಾರಿಗೆ ನಿಗಮಗಳ ಬಸ್ಗಳು ರೋಡ್ಗೆ ಇಳಿಸದೆ ಅನಿರ್ದಿಷ್ಟಾವಧಿ ಮುಷ್ಕರಕ್ಕೆ ನಿರ್ಧಾರವನ್ನು ಮಾಡಲಾಗಿದೆ. ನಿಯಮದ ಪ್ರಕಾರ 21 ದಿನಗಳ ಮುಂಚೆ ಸರ್ಕಾರಕ್ಕೆ ಸಾರಿಗೆ ಸಂಘಟನೆ ನೋಟಿಸ್ ಅನ್ನು ಕೊಟ್ಟಿದ್ದು, ಸಾರಿಗೆ ನೌಕರರ ಜಂಟಿ ಕ್ರಿಯಾ ಸಮಿತಿಯಿಂದ ಮಹತ್ವದ ನಿರ್ಧಾರ ಕೈಗೊಳ್ಳಲಾಗಿದೆ. ಇನ್ನು ಈ ಬಗ್ಗೆ ಸಾರಿಗೆ ಸಚಿವ ರಾಮಲಿಂಗಾರೆಡ್ಡಿ ಪ್ರತಿಕ್ರಿಯೆಯನ್ನು ಕೊಟ್ಟಿದ್ದು, ವೇತನ ಪರಿಷ್ಕರಣೆ ಬಗ್ಗೆ 4 ನಿಗಮಗಳ MD ಜೊತೆ 2 ಸಂಘಟನೆ ಜೊತೆ ಸಭೆಯನ್ನು ಮಾಡಿದ್ವಿ. 2 ದಿನದಲ್ಲಿ CM ಭೇಟಿಯಾಗಿ ನಮ್ಮ ನಿರ್ಧಾರವನ್ನು ತಿಳಿಸ್ತೇವೆ ಅಂತ ಹೇಳಿದರು. ಪರಿಷ್ಕರಣದ ಬಗ್ಗೆ ಒಂದು ಬಾಕಿ ಇತ್ತು, ವೇತನ ಪರಿಷ್ಕರಣದ ಬಗ್ಗೆ ಬಾಕಿ ಇತ್ತು. ನಮ್ಮ 4 ಜನ MDs, ಆಮೇಲೆ ಕ್ರಿಯಾ ಸಮಿತಿ ಮತ್ತು ಒಕ್ಕೂಟದವ್ರ ಜೊತೆ 3 ಮೀಟಿಂಗ್ ಆಗಿತ್ತು. ಆಮೇಲೆ ಅವರು 25% ಜಾಸ್ತಿ ಮಾಡಿ, ಬೆಲೆ ಏರಿಕೆ ಎಲ್ಲ ಜಾಸ್ತಿ ಆಗಿದೆ, ಜೀವನ ನಡೆಸೋಕ್ಕೆ ಕಷ್ಟ ಆಗುತ್ತೆ ಅಂತ ಅವರ ಒಂದು ಡಿಮ್ಯಾಂಡು. ನಮ್ಮಲ್ಲಿ MDs ಹಣದ ಲಭ್ಯತೆ ನೋಡಿಕೊಂಡು ಇವರು 7% ಕೊಡ್ತೀವಿ ಅಂತ ಹೇಳಿದ್ದು. ಈಗ ಫೈನಲ್ ಆಗಿ ನಾನು ಮೀಟಿಂಗು ಇವತ್ತು ತಗೊಂಡಿದ್ದೆ. ಆಮೇಲೆ ನಾನು ಮುಖ್ಯಮಂತ್ರಿಗಳ ಗಮನಕ್ಕೆ ತರಬೇಕಾಗುತ್ತೆ. ಮುಖ್ಯಮಂತ್ರಿಗಳ ಗಮನಕ್ಕೆ ತಂದು ನಾನು ನಾಳಿದ್ದು ಹೋಗಿ ಎಷ್ಟು ಪರ್ಸೆಂಟೇಜು ಕೊಡ್ಬೋದು ಅಂಥೇಳಿ ತೀರ್ಮಾನ ತಗೊಂಡು ನಾನು ಹುಬ್ಬಳ್ಳಿಯ ನೇಹಾ ಹಿರೇಮಠ್ ಕೊಲೆ ಪ್ರಕರಣ ಸಂಬಂಧ ಕೊಲೆ ಆರೋಪಿ ಫಯಾಜ್ ಬೇಲ್ ಅರ್ಜಿ ತಿರಸ್ಕೃತವಾಗಿದೆ. ಹುಬ್ಬಳ್ಳಿಯ 1ನೇ ಹೆಚ್ಚುವರಿ ಜಿಲ್ಲಾ ಸತ್ರ ನ್ಯಾಯಾಲಯದಿಂದ ತಿರಸ್ಕೃತವಾಗಿದ್ದು, 5ನೇ ಬಾರಿಗೆ ಆರೋಪಿ ಜಾಮೀನು ಕೋರಿ ಅರ್ಜಿಯನ್ನು ಸಲ್ಲಿಸಿದ್ದ. ಆದರೆ 2 ಬಾರಿ ಧಾರವಾಡ ಹೈಕೋರ್ಟ್ನಲ್ಲಿ ತಿರಸ್ಕೃತವಾಗಿ 3 ಬಾರಿ ಜಿಲ್ಲಾ ನ್ಯಾಯಾಲಯದಲ್ಲಿ ತಿರಸ್ಕೃತವಾಗಿತ್ತು. ಪದೇ ಪದೇ ಆರೋಪಿ ಜಾಮೀನು ಮೊರೆ ಹೋಗ್ತಿದ್ದು ಭಾರೀ ಹಿನ್ನಡೆಯಾಗಿದೆ. ಶಿವಮೊಗ್ಗದ ರಿಪ್ಪನ್ಪೇಟೆ ಪಟ್ಟಣದ ಸಮೀಪವಿರುವಂತಹ ಶಿವಮೊಗ್ಗ ರಸ್ತೆಯ ಸಿದ್ದಪ್ಪನಗುಡಿ ಬಳಿ ವೇಗವಾಗಿ ಬಂದ ಕಾರೊಂದು ಬೈಕ್ಗೆ ಡಿಕ್ಕಿ ಹೊಡೆದಿದೆ. ಇದರ ಪರಿಣಾಮ ಬೈಕ್ ಸವಾರ ಗಂಭೀರವಾಗಿ ಗಾಯಗೊಂಡಿದ್ದಾನೆ. ರಸ್ತೆಯಲ್ಲಿ ಸಾಗುತ್ತಿದ್ದ ಲಾರಿಯನ್ನು ಓವರ್ಟೇಕ್ ಮಾಡೋ ಭರದಲ್ಲಿ ಕಾರು ಚಾಲಕನ ಅಜಾಗರೂಕತೆಯಿಂದ ಈ ಭೀಕರ ಅಪಘಾತ ನಡೆದಿದೆ ಅಂತ ಪ್ರತ್ಯಕ್ಷದರ್ಶಿಗಳು ಮಾಹಿತಿ ಕೊಟ್ಟಿದ್ದಾರೆ. ಗಾಯಗೊಂಡ ಯುವಕನನ್ನ ಹೊನ್ನಾಳಿ ತಾಲೂಕು ಸಮೀಪದ ಕುಂದೂರು ಗ್ರಾಮದ ನಿವಾಸಿ ಪ್ರದೀಪ್ ಅಂತ ಗುರುತಿಸಲಾಗಿದೆ. ದಕ್ಷಿಣ ಕನ್ನಡ ಜಿಲ್ಲೆ ಸುಳ್ಯದಲ್ಲಿ ಸರ್ಕಾರಿ ಆಂಬ್ಯುಲೆನ್ಸ್ ಚಾಲಕನಾಗಿ ಕೆಲಸವನ್ನು ಮಾಡ್ತಾ ಇದ್ದಂಥ 45 ವರ್ಷದ ಮಾಧವ್ ಹೃದಯಾಘಾತದಿಂದ ಸಾವನ್ನಪ್ಪಿದ್ದಾರೆ. ಕಾಣಿಯೂರಿನಲ್ಲಿರುವಂತಹ ತಮ್ಮ ಮನೆಯಲ್ಲಿ ಇದ್ದ ವೇಳೆ ಅವಘಡ ಸಂಭವಿಸಿದೆ. ತಕ್ಷಣವೇ ಅವರನ್ನು ಸುಳ್ಯದ ಸರ್ಕಾರಿ ಆಸ್ಪತ್ರೆಗೆ ಸಾಗಿಸಿದರೂ ಕೂಡ ದಾರಿ ಮಧ್ಯೆ ನಿಧನರಾಗಿದ್ದಾರೆ. ನಿಧನ ಹೊಂದಿದ ಆಂಬ್ಯುಲೆನ್ಸ್ ಚಾಲಕನಿಗೆ ಗೌರವ ಸೂಚಿಸುವ ನಿಟ್ಟಿನಲ್ಲಿ ಮೃತರ ಪಾರ್ಥಿವ ಶರೀರದ ಮೆರವಣಿಗೆಯಲ್ಲಿ ಹಲವು ಆಂಬ್ಯುಲೆನ್ಸ್ ಚಾಲಕರು ತಮ್ಮ ವಾಹನಗಳ ಜೊತೆಗೆ ಭಾಗಿಯಾಗಿದ್ದರು. ವಿಜಯಪುರ ಜಿಲ್ಲೆಯಲ್ಲಿ ಬೃಹತ್ ರೈತ ಜಾಗೃತಿ ಸಮಾವೇಶ ಮಾಡೋಕೆ ರೈತ ಮುಖಂಡರು ಸಜ್ಜಾಗಿದ್ದಾರೆ. ಈ ಬಗ್ಗೆ ಕರ್ನಾಟಕ ರಾಜ್ಯ ರೈತ ಹಾಗೂ ಹಸಿರು ಸೇನೆ ಮಾಹಿತಿಯನ್ನು ಕೊಟ್ಟಿರೋದು. ಯಾದಗಿರಿಯಿಂದ ಸುಮಾರು 500ಕ್ಕೂ ಹೆಚ್ಚು ಜನರು ಈ ಸಮಾವೇಶದಲ್ಲಿ ಭಾಗಿಯಾಗ್ತಾರೆ. ರೈತರ ವಿವಿಧ ಬೇಡಿಕೆಗಳಿಗೆ ಆಗ್ರಹಿಸಿ ನಡೆಯುತ್ತಿರುವ ಸಮಾವೇಶಕ್ಕೆ ಎಲ್ಲ ರೈತರು ಭಾಗಿಯಾಗಬೇಕು ಅಂತ ರೈತ ಮುಖಂಡರು ಮನವಿಯನ್ನು ಮಾಡಿಕೊಂಡರು. ಯಶಸ್ವಿಗೊಳಿಸಬೇಕಂತೇಳಿ ಈ ಒಂದು ಪತ್ರಿಕಾ ಮಾಧ್ಯಮದ ಮೂಲಕ ಎಲ್ಲ ರೈತ ಬಾಂಧವರಲ್ಲಿ ನಮ್ಮ ಕರ್ನಾಟಕ ರಾಜ್ಯ ರೈತ ಸಂಘ ಹಸಿರು ಸೇನೆಯ ಯಾದಗಿರಿ ಜಿಲ್ಲಾ ಸಮಿತಿಯಿಂದ ನಾನು ದೇವೇಂದ್ರಪ್ಪ ಗೌಡ ವಿ ಪೊಲೀಸ್ ಪಾಟೀಲ್ ರೈತ ಸಂಘದ ಉತ್ತರ ಕರ್ನಾಟಕ ಅಧ್ಯಕ್ಷರು ಇವು ಮನವಿ ಮಾಡ್ಕೊತೀವಿ. ಅದೇ ರೀತಿಯಾಗಿ ನಮ್ಮ ಯಾದಗಿರಿ ಜಿಲ್ಲೆಯ ಅಧ್ಯಕ್ಷ ಚಾಮರಾಜನಗರ ಜಿಲ್ಲೆಯ ಮಲೆ ಮಹದೇಶ್ವರ ದೇವಸ್ಥಾನದ ಹುಂಡಿ ಎಣಿಕೆ ಕಾರ್ಯ ಮಾಡಲಾಗಿದ್ದು, ಕಳೆದ 33 ದಿನಗಳ ಅವಧಿಯಲ್ಲಿ 3,13,00,000 ರೂಪಾಯಿ ಕಾಣಿಕೆ ಸಂಗ್ರಹವಾಗಿದೆ. ಇದಲ್ಲದೆ 64 ಗ್ರಾಂ ಚಿನ್ನ, 2 kg 50 ಗ್ರಾಂ ಬೆಳ್ಳಿ ಕೂಡ ಸಂಗ್ರಹವಾಗಿದೆ. ಕೊಪ್ಪಳದ ಆದಿಪರಾಶಕ್ತಿ ಹುಲಿಗೆಯ ಶ್ರೀ ಹುಲಿಗೆಮ್ಮ ದೇವಿಯ ಜಾತ್ರೆಯು ಮೇ 10ರಿಂದ 15ರವರೆಗೂ ನಡೆಯಲಿದೆ. ಕಳೆದ ಬಾರಿ ಹುಲಿಗೆಯ ಜಾತ್ರೆಗೆ ಸುಮಾರು 28 ಲಕ್ಷ ಜನರು ಬಂದಿದ್ರು. ಈ ಬಾರಿ 35ಕ್ಕೂ ಹೆಚ್ಚು ಲಕ್ಷ ಜನರು ಬರುವಂತಹ ಸಾಧ್ಯತೆ ಇದೆ. ಜಾತ್ರೆಯ ಹಿನ್ನೆಲೆಯಲ್ಲಿ ಜಿಲ್ಲಾಡಳಿತದಿಂದ ಸಕಲ ರೀತಿಯ ಸಿದ್ಧತೆಯನ್ನು ಮಾಡಿಕೊಳ್ಳಲಾಗಿದೆ. ಶ್ರೀ ಹುಲಿಗೆಮ್ಮ ದೇಗುಲದ ಹುಂಡಿ ಎಣಿಕೆ ಮಾಡಲಾಗಿದೆ. ದೇವಿಗೆ 35 ದಿನಗಳಲ್ಲಿ 82 ಲಕ್ಷ ಹಣ, 169 ಗ್ರಾಂ ಚಿನ್ನ ಮತ್ತು 7 kg ಸಂಗ್ರಹವಾಗಿದೆ ಬೆಳ್ಳಿ. ಜಾತ್ರೆಯ ಮುನ್ನ ಹುಂಡಿ ಎಣಿಕೆ ಮಾಡಲಾಗಿರುವುದು. ಉರಿ ಬಿಸಿಲ ಮಧ್ಯೆಯೂ ಹುಲಿಗೆಗೆ ಕರ್ನಾಟಕ, ಆಂಧ್ರ, ತೆಲಂಗಾಣ ಮತ್ತು ಮಹಾರಾಷ್ಟ್ರದಿಂದ ಅಪಾರ ಸಂಖ್ಯೆಯಲ್ಲಿ ಭಕ್ತರು ಆಗಮಿಸುತ್ತಾರೆ. ಬಾಗಲಕೋಟೆ ಜಿಲ್ಲೆಯ ಕೆರೂರು ಪಟ್ಟಣದಲ್ಲಿ ದ್ಯಾಮವ್ವ ಮತ್ತು ದುರ್ಗಮ್ಮ ದೇವಿಯರ ಜಾತ್ರೆ ಅದ್ದೂರಿಯಾಗಿ ನಡೆದಿದೆ. ಪ್ರತಿ 9 ವರ್ಷಕ್ಕೊಮ್ಮೆ ನಡೆಯುವಂಥ ವಿಶೇಷ ಗ್ರಾಮ ದೇವತೆಯರ ಜಾತ್ರೆಗೆ ಭಕ್ತ ಸಾಗರವೇ ಹರಿದು ಬಂದಿತ್ತು. ರಥೋತ್ಸವದಲ್ಲಿ 20,000ಕ್ಕೂ ಅಧಿಕ ಸಂಖ್ಯೆಯಲ್ಲಿ ಜನಸ್ತೋಮ ಸೇರಿತ್ತು. ರಥೋತ್ಸವಕ್ಕೆ ಹೆಲಿಕಾಪ್ಟರ್ ಮೂಲಕ ಪುಷ್ಪಾರ್ಚನೆಯನ್ನು ಮಾಡಲಾಯಿತು. ಹೆದ್ದಾರಿಯುದ್ದಕ್ಕೂ ಭಂಡಾರದ ಜಾತ್ರೆ ಕಣ್ಮನ ಸೆಳೆದಿದ್ದು, ಎಲ್ಲೆಲ್ಲೂ ಭಂಡಾರ ಎರಚುತ್ತಾ ಭಕ್ತರು ಸಂಭ್ರಮಿಸಿದರು. ಜಾತ್ರೆಯ ನಿಮಿತ್ತ ಪಟ್ಟಣದಾದ್ಯಂತ ಪೊಲೀಸರು ಕಟ್ಟೆಚ್ಚರವನ್ನು ವಹಿಸಿದರು.